ಅವ್ವ ಬಾ ಊರಿಗೆ ಊರಿಗೆ ಹೋಗದ ಬವ್ವ. ಊರಿಗೆ ಯಾಕವ್ವ ಹೋಗು. ಊರಿಗೆ ಬೇರೆ ಒಂದ್ಸತಿ ಯಾಕೆ ಬಾ, ಒಂದು ತಿಂಗಳು ಇರುವಂತೆ ಅಲ್ಲೇ. ಮೊಟ್ಟೆ ಗಿಟ್ಟೆ ತಕೊಟಾನು ಹಾಲು ಕುಡ್ಕೊಂಡು ಇರುವಂತೆ. ಒಂಚೂರು ಸುಧಾರಿಸ್ಕೊಳ್ಳಿ, ರಕ್ತ ಹೋಗದೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಡಾಕ್ಟ್ರು. ಈಗೇನಂಗನ್ನು ಕಂಬ್ಳಿ ಬಂದರೆ ಹಂಗನ್ನವ. ಎಷ್ಟೊತ್ತು ಕಳ್ಸಾರಂತೆ ಮನೆಗೆ? ಮಾತ್ರೆ ಮೆಡಿಸಿನ್ ಬರ್ಕೊಟ್ಟಾರಂತೆ, ಡಾಕ್ಟ್ರು ಬಂದಾರಂತೆ. ಬರ್ಕೊಡ್ತೀವಿ ಆಮೇಲೆ ಹೋಗಿ ಅಂತ ಅಂದರು. ಚೀಟಿ ಕೊಟ್ಟ ಮೇಲೆ ಹೋಗ್ಕಾಯ್ತು, ಸುಮ್ಕಿರು. ಮಾತ್ರೆ ಗಿತ್ರೆ ಅಂತ ತಗೊಂಡು. ಯಪ್ಪ ಅಲ್ಲ ಹೆಂಗೆ ಮಾಡ್ಬಿಟ್ಲು ಮಗ ಇವಳು. ದೊಡ್ಡದಾಲ್ ಮುಂಡೆ ಎಷ್ಟು ದಿವ್ಸ ಕಾಯ್ಕೊಂಡು ಕುಂತಿದ್ಲು ಈ ಥರ ಮಾಡಬೇಕು ಅಂದ್ಬಿಟ್ಟು. ಒಂದು ಓಪರ್ ಮುಂಡೆ ಈ ಕೆಲಸ ಮಾಡ್ಬಿಟ್ಲಲ್ಲ. ಸುಮ್ಮನೆ ಬಿಡಕ್ಕಿಲ್ಲ ಮಗ. ಕೊಡ್ತೀನಿ ನ್ಯಾಯ ಕೊಡೋದೇನವ. ಓಸು ಮನೆಯಿಂದ ಹಚ್ಕೆ ಹೇಳು ಇವ್ರಿಗೆ ಪಟೇಲಪ್ಪವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಇರಕೂಡ್ದು ಇವಳು, ಕಡೀಲಿ ಮನೆಯಿಂದ ಹಚ್ಕೆ ಅಂತವ. ಏನು ಎದ್ರಕ ನಿನಗೆ ಹೇಳಕ್ಕೆ? ಯಾಕೆ ಎದ್ರಕದದು? ಮೊದಲು ಹೋದಕ್ಷಣ ಅದೇ ಕೆಲಸ ಮಾಡೋದು. ಮೊದ್ಲು ಕೆಲಸ ಮಾಡಿ ಮೊದಲು ಓಡಿಸೋಳ್ನ ನೆರೆ ಹೊರೆ ನೆಮ್ಮದಿಗಿರಕ್ಬಿಟ್ಟಳ ಅವಳು. ಮಗ ಆಯ್ತು ಕಣವ. ಅದಕ್ಕೆ ಎಲ್ಲ ಅವರು ಅದು ಮಗ ಮೆಡಿಸಿನ್ ತತ್ತೀನಿ ಅನ್ಕ ಹೋಯ್ತು. ಕರ್ಕೊಂಡೋಗಿ ಅಂತ ಅಂದರು. ಹೋಗೋದಕ್ಕೆ ಊರಿಗೆ ಕರ್ಕೊಬತ್ತೀನಿ. ಹೊಸಿ ನಾಟಿ ಕೋಳಿ ಮೊಟ್ಟೆ ತರಿಸಿ ಕೊಡ್ತೀನಂತೆ. ಹೋಗಿ ಅಲ್ಲೇ ಹಾಲ್ಗೆ ಕುಡ್ಕೊಂಡು ಇರ್ತದಂತೆ. ಏನೋ ಹೊಸ ಮಡಗಿದ್ಯಾ ನೀನು? ಹಾಲು ಕುಡ್ಕೊಂಡು ಇರ್ತದೆ ಅಂತ ಇಲ್ಲೇ ಹೋಗು. ಯಾರ್ತವರೆ ಬಳಸಿ ಕುಡ್ಸಿಸ್ತೀನಿ ಬೇಕಾರೆ. ನಾನೇನು ನೋಡ್ಕೊಳಕ್ಕಿಲ್ವಾ? ಅದಕ್ಕೆ ಹೋಗ್ಬೇಡಿ ಕಣತ್ತೆ, ನಡೀರಿ ಅಲ್ಲಿಗೆ ಹೋಗದ. ಅಯ್ಯೋ ನಾನಲ್ಲ ಕಣವ, ಅವಳೆ ಕರೀತಾವಳೆ. ಮಗ ಏನು ಕಡ್ದು ಕಟ್ಟೆ ಆಗ್ತಿತ್ತ? ನಾನು ಎಲ್ಲಿ ಏನೇನು ಕೆಲ್ಸಕ್ಕೆ ಹೊರುತ್ತಾನೆ ಏನು ಅಲ್ಲೇ ಕುತ್ಕೊಂಡನ. ಎದ್ದು ಕೆಲ್ಸಕ್ಕೆ ಹೊರು 10 ಗಂಟೆಗೆಲ್ಲ ಬರ್ತೀನಿ. ಬೇಕಾದ್ರೆ ಎದ್ದು ನಾಷ್ಟಕ್ಕೆ ಮಾಡ್ಕೊಟ್ಟು ಹೋಯ್ತೀನಿ. ಹೋಗು. ಏನನ್ನಕ್ಕಿಲ್ಲ ಜನ ನೋಡು. ಅವಮ್ಮನಿಗೂ ಹುಷಾರಿಲ್ದ ಹೊತ್ತಿಗೆ ಮಗಳೇ ಕರ್ಕೊಂಡು ಹೋಗಳೆ. ಇವಳು ಕರ್ಕೊಬಂದು ಇರ್ಸ್ಕೊಳಕ್ಕಾಯ್ಕಿಲ್ವ ಅನ್ನಕ್ಕಿಲ್ವಾ? ಎಲ್ಲ ಅನ್ಲಿ ಬಿಡ್ಲಿ, ನನಗೂ ಮನೇಲಿ ಬೇಜಾರಾಯ್ತದೆ. ಹೋಗು, ನಾನು ಇರ್ಸ್ಕೊತೀನಿ. ಹೋಗಿ ಮಗ, ಬೇಜಾರು ಮಾಡ್ಕೊಬೇಡ ನೀನು. ಹಂಗಲ್ಲ ಕಣಕ್ಕೆ. ಅಯ್ಯೋ ಬಂದಿದ್ರೆ ಆಯ್ತಿತ್ತು ಅಂತ ಅವ್ರಂಗೆ ಅಂದರು. ಕರ್ಕೊನಿ ಮವನ್ನ ಅಲ್ಲಿಗೆ ಅಂತವ. ಅಯ್ಯೋ ಪರವಾಗಿಲ್ಲ, ಹೋಗು, ಅಲ್ಲಿಗೆ ಕರ್ಕೊಬತ್ತೀನಂತೆ. ಸರಿ ಕಣಕ್ಕೆ, ಆಯಿತು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಬೇಕಾದ್ರೆ ಒಂದು 15 ದಿವಸ ಇರಲಿ ಅಲ್ಲೇ. ಆಮೇಲೆ ಬೇಕಾದ್ರೆ ನಮ್ಮ ಮನೆಗೆ ಒಂದು 15 ದಿವಸ ಕರ್ಕೊಬತ್ತೀನಿ. ಅಷ್ಟು ಮಾಡು. ಒಂದು 15 ದಿವಸ ತಿಂಗಳು ಇರಲಿ ಇಲ್ಲಿ. ಆಮೇಲೆ ಬೇಕಾದ್ರೆ ಒಂದು ವಾರ ಬರ್ತದೆ ಬಿಡು. ಏನೇನು ಕರ್ಕೊಂಡು ಹೋಗ್ಲಿಲ್ಲ ಅಂತ ಅಂತಿದ್ವ ನಾವು. ಬಿಡು ಮಗ. ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಟಿಸ್ಕೊಂಡ್ರವ? ಇಲ್ಲ ಕಣತ್ತೆ, ಏನು ಜಾಸ್ತಿ ಕಟ್ಸ್ಕೊಳ್ಳಿಲ್ಲ. ಮಾಮೂಲಿ ಒಂದು 200-300 ರೂಪಾಯಿ ಆಗದೆ ಅಷ್ಟೇ. ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿರೋದಕ್ಕೆ ಹೆಂಗೋ ಸರಿ ಆಯಿತು. ಸದ್ಯಕ್ಕೆ ಹೆಂಗೋ ಹುಷಾರು ಅದೇ ತಗೆ. ಸುಮ್ಮನೆ ಪ್ರೈವೇಟ್ ಅಂತ ಹೋಗಿದ್ರೆ ಒಳ್ಳೆ ದುಡ್ಡು ಕಿತ್ತಾಕರು. ಪಾಪ ಊಟ ಹಾಲು ಬೆಡ್ಡು ಎಲ್ಲ ಕೊಟ್ಕೊಂಡುವೆ ಹೆಂಗೋ ಸರಿ ಆಯಿತು ಅತ್ತಾಗೆ. ಹೆಂಗೋ ಸರಿ ಆಯಿತು ಬಿಡತ್ತಾಗೆ. ಆಮೇಲೆ ಹೋದ್ಮೇಲೆ ಸುಮ್ಮನೆ ಆಗ್ಬಿಟ್ಟಿಯೇ. ಇನ್ನೊಂದು 2 ದಿವಸ ಬಿಟ್ಕೊಂಡು ಪಟೇಲಪ್ಪನಿಗೆ ಹೋಗಿ ಒಪ್ಸುವೆ ಎಲ್ಲನೂ. ಹಿಂಗೆಲ್ಲ ಆಯ್ತು ಕಣ್ ಪಟೇಲಪ್ಪ, ಮೊದಲು ಅವಳು ಮನೆಯಿಂದ ಹಚ್ಚಿ ಕೊಡ್ಸಿ ಅಂದ್ಬಿಟ್ಟು ಹೋಗಿ ಹೇಳು ನೀನು. ಅದಕ್ಕೆ ನಾಳೆ ಕಣ್ ಕಾಯ್ಕೊಂಡು ಕುತ್ಕೊಳ್ಳನೆ. ಈಗ ಹೋದಕ್ಷಣ ಹೋಯ್ತಾ ಇರೋದೇ ಬಿಸಿ ಇದ್ದಾಗಲೇ ಅದೆಲ್ಲ ಸರಿ ಮಾಡಬೇಕು. ನಾಳೆ ಕಂಡು ಬೇರೆ ಕಾಯ್ಕೊಂಡು ಕುತ್ಕೊಳ್ಳೋಣ. ಈಗ ಹೋಯ್ತೀನಿ ಕಣ್ ಸುಮ್ಕಿರು. ಹೋದಕ್ಷಣ ಹೋಗ್ಬಿಟ್ಟು ಅದೇನು ಕೇಳ್ತೀನಿ ನಾನು. ಅಯ್ಯೋ ಸುಮ್ಮನೆ ಅಷ್ಟು ಮಾಡವ. ನೋಡು ಬಂದಿದ್ದಾಳ ರೋವ್ನಾರೇ ಅವಳಾರೇ ಯಾರೇ? ಯಾವ ಬುದ್ಧಿ ಕಲ್ತಾಳು ನೋಡ. ರೋವು ಬರೋಳ ಗೊತ್ತಿಲ್ವ ಅವಳಿಗೆ? ಗೊತ್ತಿಲ್ವಾ ಮಳ್ಳಿಗೆ ನಾಚಿಕೆ ಅಲ್ವ ಮಗ ತೋರ್ಸಕ್ಕೆ? ಮಗಳಿಗೆ ಕೆಲಸ ಮಾಡೋಳೆ ಅಂತವ. ಸಣ್ಣ ಎಕ್ತಿವ ಅಲ್ಲಿ ಮುನ್ನಾಕಂದರು. ಅಲ್ಲ ಬುದ್ಧಿ ಬೇಡ? ಬುದ್ಧಿ ಯಾವ ಬುದ್ಧಿ ಕಲ್ತಾಳ ನೋಡು. ಯಾವ ಬುದ್ಧಿಯ? ಇರಲಿ ಸುಮ್ಮನೆ ಮಗ, ಕಲಿಸ್ತೀನಿ. ಹೆಂಗೆ ಕಲಿಸ್ಬೇಕು ಅಂತ ನನಗೂ ಗೊತ್ತು ಕಣ, ಕಲಿಸ್ತೀನಿ. ಒಂದು ಸಣ್ಣ ಎಕ್ತಿವ ಅಲ್ಲಿ ಮುನ್ನಾಕಂದರು. ಅಲ್ಲ ಯಾವ ಥರವ ನಾಟಕಗಳ ತೆಗೆದ್ಬಿಟ್ರು. ನನಗೆ ಹೊಡಿತಾಳಲ್ಲ ಯಪ್ಪ, ಬೇಕು ಅಂತ ತಳದ್ಲು ಕಣ್ಮಗ, ಬೇಕು ಅಂತ ತಳದ್ಲು. ನೆನ್ಸ್ಕೊಂಡ್ರೆ ರಕ್ತ ಕೊತ್ತ ಕುದೀತದೆ. ಕರ್ಕೊಬಂದು ಮನೇಲಿ ಇರ್ಸ್ಕೊಂಡ್ಲು ನಮ್ಮ ಅತ್ತೆ. ಅಯ್ಯೋ ನನ್ನ ಗಂಡ ಸತ್ತೋದ್ಮೇಲೆ ನಮ್ಮನ್ನ ಇಷ್ಟ ಆಸೆ ಮಾಡ್ತಾರೆ. ಮಾತಾಡ್ತಿದ್ಲು, ಚೆಂದಾಗೆ ಮಾತಾಡ್ಕೊಂಡಿದ್ಲು. ಮಾತಾಡ್ತಾ ಮಲಗ್ರೆ ಬಂದದವಳಿಗೆ. ಏನು ಮಾಡಿದ್ರು ಹಸಿ ಕಾಲ ಮೇಲೆ ಅಷ್ಟ ಜಜ್ದ್ರು. ತಗೊಂಡು ಕಾಂಬ್ಲಿ ಕೊಡೋಳು. ನಾನು ಕೊಡ್ಲಿ ಸುಮ್ಮನಿರು. ಅಯ್ಯೋ ಮಗಿಗೆ ಯಾರು ನೋಡೋರು, ಯಾರು ಇದು ಮಾಡೋರು ಅಂದ್ಕೊಂಡು ನಾನು ಅಷ್ಟು ಆಸೆ ಮಾಡಿದ್ಕೆ ಏನು ಪ್ರಯತ್ನಕ್ಕೆ ಬತ್ತು ಮಾಡಕ್ಕೆ ಕೆಲಸ ಇರೋ ನಿನಗೆ. ಅಂಟಿಸ್ಕೊಬೇಡ ನೀನು, ಯಾರನ್ನೂ ಅಂಟಿಸ್ಕೊಬೇಡ. ಅದನ್ನ ಅಂಟಿಸ್ಕೊಂಡು ಏನು ಬತ್ತಿತ್ತು, ಅದನ್ನ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು. ಅಯ್ಯೋ ಮಕ್ಳೇನು ಮಾಡವು ಮಗ? ಅವ್ರು ಕಲ್ತಿರೋದಕ್ಕೆ ಮಕ್ಳೇನು ಮಾಡವು? ನನ್ನ ಮಗ ಬಗ್ಗಿ ನೋಡ್ತದೆ. ಕರ್ದಾಳೆ ನಮ್ಮ ಅಜ್ಜಿ ಮಾತಾಡ್ಸೋಳೇನು ಅಂತ. ಎಲ್ಲ ಆದರ್ಸ್ಬಿಟ್ಟಿರ್ಬೇಕು. ಹೋಗ್ಬೇಡ ನಿಮ್ಮ ಅಜ್ಜಿ ತಕ್ಕೆ ಮಾತಾಡ್ಸ್ಬೇಡ ಅಂತವ. ಬಗ್ ನೋಡ್ತದೆ. ಏನು ಮಾಡಿಯೇ ಕಾಣೆ ಕಣವ? ಅದೇನು ಕತೆಯೋ ಏನೋ ಕಾಣೆ ತಗೆ ಏನು ಕತೆಯೋ ಒಂದು ಅರ್ಥ ಆಯ್ತಲ್ಲ ಕಣ. ಹೋಗು. ಆ ಮಗಿ ನೋಡಿ ನಮಗೂ ಹೊಟ್ಟೋದಿರ್ತದೆ. ಅಯ್ಯೋ ಹೊಸಿ ಕೇಳವ ಐಕ್ಳು.
ಅವನ ಮಗನೂ ಹಂಗಂತಾನೆ. ಅವ್ವ ಕರ್ಕಬಮ್ಮ ಇರ್ಸ್ಕಮ್ಮ ಮಗಿನ ರಜೆ ಇದ್ದ ಕರ್ಕಬಮ್ಮ ಅಂತ. ಕಳ್ಸೋಕೆ ಒಪ್ಪಳ್ಳಲ್ಲ. ಕರೆದ್ರು ಸಾಕು ಏನೋ ಕಳ್ಕೊಂಡಳಂಗೆ ಆಡ್ತಾಳೆ. ಏನಾಗಿದ್ದದ ಅವಳಿಗೆ ತೊಂದರೆ? ಏನು ಅರೆಯಾಗಿದ್ದದ? 10 ಲಕ್ಷ ರೂಪಾಯಿ ದುಡ್ಡು ಅದಲ್ಲ, ಮಡಿಕೊಂದು ಅವಳೆಲ್ಲ ಅಚ್ಚುಕಟ್ಟಾಗಿರ್ಲೇಳು. ನೆಮ್ಮದಿಯಾಗಿ ಉಣ್ಕೊಂಡು ಇರೋಕ್ಕಾಯ್ಕಿಲ್ವಾ? ಹಂಗೆ ಆಡಿದ್ರೆ ಅದದಂಗೆ. ಅಯ್ಯೋ ಸಣ್ಣ ಎತ್ತಿ ಬಾಯಲ್ಲಿ ಮುಣ್ಣು ಹಾಕಂದಾರು ಹೋಗು. ತೊಡಗಲ್ ಮುಂಡೆ ಅವಳು ಉದ್ಧಾರ ಅದಳು. ಹೋಗು ಮಗ, ನೀನು ಏನಾರು ಅನ್ಕೋ, ಅವಳು ಉದ್ಧಾರ ಆಗೋ ಬುದ್ಧಿನೂ ಕಲ್ತಿಲ್ಲ, ಅವಳು ಉದ್ಧಾರನೂ ಆಯ್ಕಿಲ್ಲ ಕಣ್ಮಗ. ನಮಗೂ ಹೇಳಿ ಸಾಕಾದಂಗೆ ಆಗದೆ. ಅವಳು ದುರಹಂಕಾರ. ಏನು ಅವನು ಮಗಳುವೆ ನಗಿತಾರೆ ಕೂತ್ಕೊಂಡು. ಅಷ್ಟು ಅಪ್ಪಕ್ಕೆ ಹೊಸಿ ನಗಕ್ಕಿಲ್ಲ. ನಾನು ಹೋಗಿ ಚಾಟ ತೆಗೆದುಬಿಡೋಣ ಅನಿಸ್ತದೆ. ಹೋಲಿ ಅವಳಾರೆ ಬರ್ಬೇಕು ತಾನೆ. ಏನು ಎಂತೂ ಹುಷಾರ ಹೆಂಗೆ ಏನು ಅಂದ್ಕೊಂಡು ಬಂದಿದ್ದಾಳ ನೋಡು. ಬೇರೆದ್ ಕರ್ಗೆ ಬಂದಾಳ. ಬೇರೆದ್ ಕತ್ಗೆ ಇನ್ಯಾವಾಗ ಕಷ್ಟಕ್ಕಿಲ್ಲ ಸುಖಕ್ಕಿಲ್ಲ ಇನ್ಯಾಕವ ಅವರು ಈ ಪರಿಸ್ಥಿತಿಲಿ? ಅಯ್ಯೋ ಹೊಡೆದ್ಬಿಟ್ಟಾಳೆ ನನ್ನ ಮಗಳು. ಅಯ್ಯೋ ತಡೀಲಿ ಹೋಗಿ ನೋಡ್ಕೊಬರದವ ಅಮ್ಮನ. ಹೊಟ್ಟೆನ ಊರಿನಿಲ್ವಾ? ಅದಕ್ಕೆ ತಾನೇ ಸೊಸೆಯರು ಮಾಡ್ದಂಗೆ ಓಡಾಗಿರೋದೊಳಗೆ. ಮಡಗಿದೋ ಅಂತ ದೇವ್ರೆ ತೋರಿಸೋದು ಸುಮ್ಕಿರತ್ತೆ. ತಲೆಗಿಡ್ಸ್ಕೊಬಿಡಿ. ಒಂದು ಫೋನಾರು ಮಾಡ್ಬೋದಾಗಿತ್ತಾನೆ ಅಮ್ಮನೂ. ಹೆಂಗಿದ್ದದು ಸಾವಿತ್ರಮ್ಮ ಅಂತವೆ. ಏನು ಮಾಡಿದ್ರಿ ನೀವು ಅವ್ರಿಗೆ? ಮಾಡಿದೊಳಗೆ ಅನ್ಯಾಯವ ನಾನು. ಹೊಸಿ ಅನ್ಯಾಯ ಮಾಡಿದ್ನವ ನಾನು. ಆ ಪಾಟಿ ಅನ್ಯಾಯ ಮಾಡಿದ್ನಲ್ಲ. ನೋಡೋಕ್ಕಾಯ್ತಿಯಲ್ಲ ಅಲ್ಲಿ, ನೋಡೋಕ್ಕಾಯ್ತಿಯಲ್ಲ ಕಣವ. ಸಣ್ಣ ಎತ್ತಿ ಬೇರೆ ಮುಣ್ಣಾಕಂದರು. ಥೂ ಜನ್ಮಕ್ಕೊಂದಿಷ್ಟು ಬೆಂಕಿ ಮಾಡು ಬಂಗ್ ಬಾ. ಏನು ಅಂತಿದ್ರಂತಂಗೆ ಆಯ್ತು ಕನಕತೆ. ಸಣ್ಣ ಎತ್ತಿ ಬಾಯಲ್ಲಿ ಮುಣ್ಣಾಕಂದರು. ಅಯ್ಯೋ ಬುಟಾಕಿ ಹೋಗೋದು ನ್ಯಾಯಕ್ಕೆ ಕೊಡೋದು ಪಟೇಲಪ್ಪನಿಗೆ. ಅವರೇ ಏನು ತೀರ್ಮಾನ ಮಾಡ್ತಾರೆ ಮಾಡಲಿ. ಈ ಥರ ಅಂತ ಹೇಳಿ ಹೋಗಿ ಎಲ್ಲರೂ ಇರಲಿ. ಅವಳು ಎನ್ಯಾರವರೇನೆ ನೆಮ್ಮದಿಯಾಗಿರಕ್ಕೆ ಬಿಟ್ಟಾಳ. ಎಲ್ಲರೂ ಹಾಳ್ಬಿದ್ದೋಗ್ಲಿ ಹೋಗು. ಅವಳು ಕಟ್ಕೊಂಡು ನಮ್ಗೇನು ಹೇಳು. ಅವಳು ಕಟ್ಕೊಂಡು ನಮ್ಗೇನವ? ಎಲ್ಲರೂ ಹಾಳ್ಬಿದ್ದೋಗ್ಲಿ ಹೋಗು. ಬನ್ನಿ ಮತ್ತೆ ಈಗ ರೀ ಅದಕ್ಕೆ ಅಲ್ಲಿಗೆ ಊರಿಗೆ ಕರ್ಕೊ ಹೋಯ್ತೀನಿ ಅಂತ ಅದೇ ಅಕ್ಕ ಕಳ್ಸಕ್ಕ ಆಟ ಮಾಡ್ಕೊಬತ್ತೀನಿ ಜೊತೆ ಕರ್ಕೊಬತ್ತೀವಂತೆ. ಮಗ ಇಲ್ಲ ಕಣ್ ಹೋಗು. ಏನು ಮಾಡಕ್ಕೆ ನಾನು ಇಲ್ಲೋನು ಓಡ್ಕೊತೀನಿ. ಹೋಗು ಮಗ. ಪಾಟೇಲಪ್ಪನಿಗೂ ನ್ಯಾಯ ಕೊಡಬೇಕು. ಇನ್ನು ಅಲ್ಲೋ ಕೂತ್ಕೊಂಡ್ರೆ ಹಳೆದೈತೆ ಕೊಟ್ಟಿರ್ತಾನೆ ಏಪ್ರಿಲ್ನ. ಈಗ ಹೊಸ ಸರಿ ಮಾಡ್ಕೊಳ್ದಾನಿಯ. ಹಂಗಲ್ಲ ಬಂದಿರ ಆಗೋದು ಅಂತ. ಅಯ್ಯೋ ಬರ್ತದೆ ಹೋಗು. ತಲೆಗೆಡ್ಸ್ಕೊಬೇಡ ನಡಿ. ಇನ್ನೊಂದು 15 ತಿಂಗಳು ಇಸ್ಕೊತೀನಿ. ಅದಾದ್ಮೇಲೆ ಕಳಿಸ್ತೀನಿ. ಬೇಕಾದ್ರೆ ಒಂದು ವಾರ ಇರ್ತದಂತೆ. ಸರಿ ಆಯಿತು. ಅದೇ ಹುಷಾರು. ರಕ್ತ ಹೊಂಟೋಗೋದಲ್ಲ. ಅದಕ್ಕೆ ರಕ್ತ ಕಮ್ಮಿ ಆಗದೆ ಅಚ್ಚುಕಟ್ಟಾಗಿ ತರಕಾರಿ ಹಣ್ಣು ಹಂಪಲು ಹಾಲು ಮೊಟ್ಟೆ ಎಲ್ಲ ತಿನ್ನಿ ಅಂದವ್ರೆ. ಚೆನ್ನಾಗಿ ತಿನ್ನಿ. ಹ್ಞೂ ತಿಂತೀನಿ. ಮಾಡ್ತಾಳೆ ಕಣ್ ಹೋಗಿ. ಮಾಡ್ತಾಳೆ, ಊಟ ಮಾಡ್ತೀನಿ. ಚೆನ್ನಾಗಿ ಉಣ್ಕೊಂಡು ಚೆನ್ನಾಗಿರಿ. ಜಾಸ್ತಿ ತಲೆಗೆಡ್ಸ್ಕೊಬಿಡಿ. ಸರಿ ಆಯಿತು. ಯಾಕೆ ತಲೆಗೆಡ್ಸ್ಕೊಳ್ಳೋಣಪ್ಪ. ಮಾಡ್ತಾಳೆ ಕತೆ ಹೋಗಿ. ತಿರ್ಗಾ ಜಾಗಿಗಳಕ್ಕೆಂತ ಹೋಗ್ಬೇಡಿ. ತಿರ್ಗಾ ನಾವೇ ಯಾಕೆ ಜಗಳಕ್ಕೆ ಹೋಗವ? ಜಗಳಕ್ಕೆ ಹೋಯ್ಕಿಲ್ಲ, ಡ್ಯೂಟಿಗೆ ಹೋಯ್ಕಿಲ್ಲಕಂತೆ. ಅವಳು ಕೊಟ್ಟು ನನಗೇನಪ್ಪ ಹೋಯ್ಕಿಲ್ಲ. ನಾನು ಜಗಳಕ್ಕೆ ಹೋಯ್ಕಿಲ್ಲ, ಡ್ಯೂಟಿಗೆ ಹೋಯ್ಕಿಲ್ಲಕಂದು ಹೋಗಿ. ಸರಿ ಆಯಿತು. ತಲೆಗೆಡ್ಸ್ಕೊಬಿಡಿ. ಸುಮ್ಕಿರಿಯತ್ತೆ ಪದ್ಮ. ಬನ್ನಿ ಅತ್ತೆ ಮತ್ತೆ. ಅಕ್ಕ ಆಟ ಮಾಡೋಣ. ನೋಡ್ ಮಗ, ಆಟ ಮಾಡ್ ಮಗ. ಕರ್ಕಳಿ ಬನ್ನಿ ಮತ್ತೆ ಅತ್ತೆ. ಬರ್ತೀನಿ. ಏನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಹಾಸ್ಪಿಟ್ಲಿಂದ ಡಿಚಾರ್ಜ್ ಮಾಡಾರಿ. ಮನೆಗೆ ಹೋಯ್ತೀನಿ. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.